ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾತಾಡೋಕೆ ಹೊರಡ್ತಾ ಇರೋದು ನಮ್ಮ ಟಿ ವಿ ಸಿನಿಮಾಗಳಲ್ಲಿ ಅತ್ಯಧಿಕವಾಗಿ ಪ್ರಾಕ್ಸಿ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇರುವಂತಹ ಕುಡಿತದ ಚಟದ ಬಗ್ಗೆ. ಪ್ರತಿ ಮೂವಿನಲ್ಲಿ ನೀವು ನೋಡ್ರಿ, ಅಬ್ಸರ್ವ್ ಮಾಡಿರ್ಬೋದು, ನೀವೆಲ್ಲ ನೋಡಿರ್ತೀರ, ಒಂದಲ್ಲ ಒಂದು ದೃಶ್ಯ ಕುಡಿತದ ಬಗ್ಗೆ ಇರುತ್ತೆ. ಮತ್ತು ಅದರಲ್ಲಿರುವಂತಹ ನಟರು ಅದು ಬಹಳ ಸಾಮಾನ್ಯವಾದ ಸಹಜವಾದ ಕೆಲಸ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನೂ ನಾಚಿಕೆಗೆಟ್ಟ ಡೈರೆಕ್ಟರ್ಗಳು ಆ್ಯಕ್ಟರ್ಗಳು ಇದ್ದರೆ ಅದರ ಬಗ್ಗೆ ಒಂದು ಹಾಡೇ ಇರುತ್ತೆ. ಆ ಹಾಡಿನಲ್ಲಿ ಕುಡಿತವನ್ನು ಗ್ಲೋರಿಫೈ ಮಾಡ್ತಾರೆ ಅಥವಾ ಅದು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಹಾಡುಗಳು ಇದೆ. ಅದು ನೀವೆಲ್ಲ ಹಾಡುಗಳನ್ನು ನೆನಪು ಮಾಡ್ಕೊಳ್ಬೋದು. ಸೊ ಬಾಗ್ಬಾನ್ ಅಂತ ಒಂದು ಹಿಂದಿ ಮೂವಿನಲ್ಲಿ ಒಂದು ದೃಶ್ಯ ಬರುತ್ತೆ. ಅದರಲ್ಲಿ ಟೀ ಮಾಡಿ ತಂದು ಕೊಡಬೇಕು. ಹೇಮಾ ಮಾಲಿನಿಯವರು ಟೀ ಮಾಡಿಕೊಂಡು ತಂದು ಅಮಿತಾಬ್ ಬಚ್ಚನ್ಗೆ ಕೊಡಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಯಾವ ಟೀ ಪೌಡ್ರ್ ಬೇಕಾದರೆ ಇರ್ಬೋದಾಗಿತ್ತು, ಬಟ್ ಅಲ್ಲಿ ಟಾಟಾ ಟೀದು ಒಂದು ಬಾಕ್ಸ್ ಕಾಣಿಸುತ್ತೆ. ಅಷ್ಟು ಆ ಬಾಕ್ಸನ್ನು ಒಂದು 2-3 ಸೆಕೆಂಡ್ ತೋರಿಸೋದಕ್ಕೆ ಅವ್ರು ಎಷ್ಟೋ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದು ಬಗ್ಗೆ ಮಾಹಿತಿ ಇದೆ ಕರೆಕ್ಟಾಗಿ. ಸೊ ಅದೇ ರೀತಿ ಈ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬೇರೆ ಬೇರೆ ಭಾಷೆಯಲ್ಲೂ ಇರ್ಬೋದು, ನಾವು ಕನ್ನಡಿಗರಾಗಿರೋದ್ರಿಂದ ನಾವು ಎಚ್ಚರಾಗೋಣ. ಕನ್ನಡ ಸಿನಿಮಾಗಳಲ್ಲಿ ಈ ರೀತಿ ಕುಡಿತದ ಬಗ್ಗೆ ನೇರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಅಥವಾ ಹಾಡಿನ ಮೂಲಕ ಈ ರೀತಿ ಕುಡಿತವನ್ನು ಬಹಳ ಸಾಮಾನ್ಯ ಅನ್ನೋ ಮಟ್ಟಿಗೆ ತಂದಿಟ್ಟಿರೋದಕ್ಕೆ ಕಾರಣ ಬಹುಶಃ ನಾವ್ಯಾರೂ ಈ ಪ್ರಶ್ನೆ ಕೇಳ್ತಾ ಇಲ್ಲ ಅವರಿಗೆ ಅನ್ನೋದೇ ನನಗನ್ಸುವಂಥ ಮುಖ್ಯ ಕಾರಣ. ಸಿನಿಮೆಯಿಂದ ನಾವು ಪ್ರತಿ ಮೂವಿ ನೋಡಬೇಕಾದ್ರೆ ಈ ಡೈರೆಕ್ಟರ್, ಪ್ರೊಡ್ಯೂಸರ್ಸು, ಆ್ಯಕ್ಟರ್ಸು ಏನಾದರೂ ಪ್ರಾಕ್ಸಿ ರೀತಿಯಲ್ಲಿ ಆ್ಯಡ್ ಮಾಡಿ ನೀವು ದುಡ್ಡು ತೊಗೊಂಡಿದ್ದೀರಾ ಅಂತಂದರೆ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ನಾವು ದುಡ್ಡು ತೊಗೊಂಡಿದ್ದೀವಿ, ಇದನ್ನು ಪ್ರಾಕ್ಸಿ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಅವರು ಒಪ್ಪಿಗೆ ಕೊಡಬೇಕು ಅಂತ. ಬಹುಶಃ ಈ ರೀತಿ ಏನಾದರೂ ಕಾನೂನು ಬಂದರೆ ಅತಿಯಾಗಿ ಬರ್ತಾ ಇರುವಂಥ ಈ ಕುಡಿತದ ದೃಶ್ಯಗಳು ಕಡಿಮೆ ಆಗ್ಬೋದು. ಇದರಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸುತ್ತೆ. ಯಾರೋ ಒಬ್ಬ ಆ್ಯಕ್ಟರು ಸಮಾಜ ಬದಲಾವಣೆ ಮಾಡ್ತೀನಿ ಅಂತ ಪಕ್ಷ ಕಟ್ಕೊಳ್ತಾ ಇರೋನು ಯಾವತ್ತೂ ಕೇಳ್ತಾ ಇರೋವಂಥ ಒಂದೇ ಪ್ರಶ್ನೆ ಏನಂದರೆ, ಎಲ್ಲ ಓಕೆ, ಕೂಲ್ ಡ್ರಿಂಕ್ಸ್ ಹಾಕಿ ಅಂತ. ಅವನಿಗೆ ನೀವು ತಿಳಿಸ್ರಿ, ದಾರಿಯಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆವಾಗ ಪೊಲೀಸರು ಸಿಕ್ಕರೆ ದಂಡ ಕೊಡಬೇಕಾಗಿದ್ದು ನೀವು. ಆಕ್ಸಿಡೆಂಟ್ ಆಗಿ ಕೈ ಕಾಲು ಕಳ್ಕೊಂಡ್ರೆ ಹಾಸ್ಪಿಟಲ್ಗಳಿಗೆ ದುಡ್ಡು ತರಬೇಕಾಗಿರೋದು ನಿಮ್ಮ ತಂದೆ ತಾಯಿ, ಅಥವಾ ಅದಕ್ಕೆ ಮೀರಿ ನಿಮ್ಮ ಪ್ರಾಣನೇ ಹೊರಟೋದ್ರೆ ಬೀದಿಗೆ ಬರಬೇಕಾಗಿರೋದು ನಿಮ್ಮ ಹೆಂಡತಿ ಮಕ್ಕಳು. ಹಾಗಾಗಿ ಕೂಲ್ ಡ್ರಿಂಕ್ಸ್ ಓಕೆ, ಡ್ರಿಂಕ್ಸ್ ಯಾಕೆ ಅಂತ ಎಲ್ಲರೂ ಅವ್ರು ಕೇಳಬೇಕಾಗಿತ್ತು. ಈ ನಾವು ಯಾರನ್ನು ಸಮಾಜದಲ್ಲಿ ದೊಡ್ಡವರು, ಐಡಿಯಲ್ ಅಂತ ನಾವು ಯಾರನ್ನು ನಿಲ್ಲಿಸಿದ್ದೀವಿ, ಅವರೆಲ್ಲರೂ ಸಮಾಜನ ದಾರಿ ತಪ್ಪಿಸ್ತಾ ಇದ್ದಾರೆ. ಕುಡಿತವನ್ನು ನಾವು ನಿಯಂತ್ರಣ ಮಾಡಲೇಬೇಕು. ಅದಕ್ಕಾಗಿ ನಾವು ಗಂಭೀರವಾದ ಕ್ರಮಗಳನ್ನು ತಗೊಳ್ಳೇಬೇಕಾಗಿದೆ. ದಯವಿಟ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ಹಂಚಿ ನಾವೆಲ್ಲರೂ ಸೇರಿ ಇದ್ರ ಬಗ್ಗೆ ಕೆಲಸ ಮಾಡೋಣ. ಧನ್ಯವಾದಗಳು.